ದಟ್ಟವಾದ ಹಸಿರು ಕಾಡು, ಬೆಳಿಗ್ಗೆ ಹೊಳೆಯಲ್ಲಿ ಎಲೆಗಳಿಂದ ತುಂಬಿದ ನೆಲದ ಮೇಲೆ ಒಬ್ಬಂಟಿಯಾಗಿ ಬಿದ್ದಿರುವ ಚಿಕ್ಕ ಹಂದಿಯ ಮರಿ. ಎತ್ತರದ ಮರಗಳು ಮತ್ತು ಮಂಜಿನಿಂದ ತುಂಬಿರುವ ವಾತಾವರಣ, ಶಾಂತ ಮತ್ತು ನೋವಿನ ಭಾವನೆ. ಪಾರ್ವತಿ ದೇವಿ ಕಾಳಜಿಯಿಂದ ಹಂದಿಯ ಮರಿಯನ್ನು ಎತ್ತಿಕೊಳ್ಳುವುದು. ಕೆಂಪು ಮತ್ತು ಚಿನ್ನದ ಪಾರಂಪರಿಕ ವಸ್ತ್ರದಲ್ಲಿರುವ ಪಾರ್ವತಿ ದೇವಿ ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಾ ಕಾಡಿನ ಮಧ್ಯೆ ನವಿರಾಗಿ ಕುಳಿತು ಸಿಕ್ಕಿದ ಹಂದಿಯ ಮರಿಯನ್ನು ಎತ್ತಿಕೊಳ್ಳುವ ದೃಶ್ಯ, ತಾಯ್ತನದಿಂದ ತುಂಬಿದ ಮುಖಭಾವ. ಪಾರ್ವತಿ ದೇವಿ ಕೈಲಾಸಕ್ಕೆ ಮರಿ ಕರೆದೊಯ್ಯುವುದು. ಹಿಮದಿಂದ ಮುಚ್ಚಿದ ಕೈಲಾಸ ಪರ್ವತ ದೂರದಲ್ಲಿ ಪಾರ್ವತಿ ದೇವಿ ಮುದ್ದಾದ ಹಂದಿಯ ಮರಿಯನ್ನು ಹಿಡಿದಿಟ್ಟುಕೊಂಡು ಮಂಜುಗಟ್ಟಿದ ಮಾರ್ಗದಲ್ಲಿ ನಡೆಯುತ್ತಿರುವುದು. ಆಕೆಯ ಸುತ್ತ ಮೆರೆಯುತ್ತಿರುವ ದಿವ್ಯ ಪ್ರಕಾಶ. ಹಂದಿಯ ಮರಿ ಬೆಳೆಯುವುದು ಮತ್ತು ಹೂದೋಟವನ್ನು ಹಾಳು ಮಾಡುವುದು. ದಿವ್ಯವಾದ ಹೂವಿನ ತೋಟ, ಬಣ್ಣಬಣ್ಣದ ಹೂಗಳು, ಸ್ವರ್ಣವರ್ಣದ ಸಸ್ಯಗಳು. ಬೆಳೆದು ದೊಡ್ಡದಾದ ಹಂದಿ ಕೋಪದಿಂದ ಓಡಿ ಹೋಗಿ ಹೂಗಳು, ಸಸಿಗಳನ್ನು ತಿಂದು ಹಾಕುತ್ತಿರುವುದು. ಗಾಬರಿಯಿಂದ ತುಂಬಿದ ದೃಶ್ಯ, ಹೂವಿನ ಕಳಚಾಟ, ದೇವಾಲಯದ ಗೋಪುರಗಳು ದೂರದಲ್ಲಿ. ಶಿವನು ದಂಡನೆ ನೀಡುವುದು. ತ್ರಿಶೂಲ ಹಿಡಿದ ಶಿವನು ಹಿಮಪಾತದ ಕೈಲಾಸ ಪೃಷ್ಠಭೂಮಿಯಲ್ಲಿ ಗಂಭೀರ ಮುಖಭಾವದಲ್ಲಿ ನಿಂತಿರುವುದು. ಮುಂದೆ ಭಯಭೀತವಾಗಿ ಕುಳಿತಿರುವ ಹಂದಿ. ಪರಿಸರದಲ್ಲಿ ಒತ್ತಡದ ವಾತಾವರಣ, ವಿದ್ಯುತ್ ಚುರುಕು ಮತ್ತು ಗಾಳಿ. ಪಾರ್ವತಿ ದೇವಿಯ ಪ್ರಾರ್ಥನೆ ಮತ್ತು ಶಿವನು ಕ್ಷಮಿಸುವುದು. ಪಾರ್ವತಿ ದೇವಿ ಕೈಮುಗಿದು ಶಿವನ ಮುಂದೆ ಪ್ರಾರ್ಥಿಸುತ್ತಿರುವುದು. ಶಿವನ ಮುಖದಲ್ಲೇ ಮೃದುತನ. ಹಿಂಬದಿಯಲ್ಲಿ ಕುಳಿತಿರುವ ಹಂದಿ. ಸುತ್ತೆಲ್ಲ ದಿವ್ಯ ಬೆಳಕು, ಭಾವನಾತ್ಮಕ ದೃಶ್ಯ. ಪಂಜುರ್ಲಿಗೆ ದೈವಶಕ್ತಿ ನೀಡುವುದು. ಶಿವನು ತನ್ನ ತ್ರಿಶೂಲದಿಂದ ಹಂದಿಗೆ ದಿವ್ಯ ಶಕ್ತಿಯನ್ನು ನೀಡುತ್ತಿರುವುದು. ಹಂದಿಯ ದೇಹದಿಂದ ಹೊಳೆಯುತ್ತಿರುವ ಉಜ್ವಲ ಪ್ರಕಾಶ. ಪಾರ್ವತಿ ದೇವಿಯ ಸಂತುಷ್ಟ ಮುಖ. ಹಿಂದೆ ಬ್ರಹ್ಮಾಂಡದ ಚಿತ್ರಣ. ಪಂಜುರ್ಲಿ ದೈವ ಕೃಷಿಕರ ರಕ್ಷಣೆ ಮಾಡುತ್ತಿರುವುದು. ಪಂಜುರ್ಲಿ ದೈವ ಬಲಿಷ್ಠ ಹಂದಿಯ ಮುಖದ ದೇವತೆ ರೂಪದಲ್ಲಿ ಹಸಿರು ತೊಗರಿ ಅಕ್ಕಿಯ ತೋಟದಲ್ಲಿ ನಿಂತು ರೈತರ ಬೆಳೆಗಳನ್ನು ಕಾಪಾಡುತ್ತಿರುವುದು. ರೈತರು ಪರಂಪರಾಗತ ಉಡುಪಿನಲ್ಲಿ ಕಾರ್ಯನಿರತರಾಗಿರುವುದು, ಸೂರ್ಯಕಿರಣಗಳಲ್ಲಿ ದಿವ್ಯ ಭದ್ರತಾ ಭಾವ. ಇದು ತುಳುನಾಡ ದೈವ ಪಂಜುರ್ಲಿಯ ಕಥೆ.